ಈಗ ಈ ಪೊಲೀಸವರು ಯಾರಿಗಾದ್ರೂ ಶೂಟ್ ಮಾಡಿದ್ರೆ ಅವ್ರ ಫೋಟೋಗೆ ಹಾರ ಬೀಳುತ್ತೆ. ಶಿವಣ್ಣ ಅವರು ಸಿನಿಮಾ ಯಾರಿಗಾದ್ರೂ ಶೂಟ್ ಮಾಡಿದ್ರೆ ಅವ್ರ ಕಟೌಟ್ಗಳಿಗೆ ಹಾರ ಬೀಳುತ್ತೆ. ಹೆಂಗೆ ಅಂತ ಹೇಳ್ತೀನಿ, ನಾವು ಎಲ್ಲರೂ ಒಂದು ಮಾತನ್ನ ಕೇಳ್ಕೊಂಡೇ ಬರ್ತೀವಿ, ಈಗಲೂ ಕೇಳ್ತಿರ್ತೀವಿ. ಮನೇಲಿ ಯಾವುದೋ ಮಗು ಹುಷಾರಿರಲ್ಲ ಅನ್ಕೊಳ್ಳಿ, ನಮ್ಗೆ ಗೊತ್ತಿರೋರು ಯಾರೋ ಹೇಳ್ತಾರೆ ಆ ಡಾಕ್ಟರ್ ಹತ್ರ ತೋರಿಸಿ ಅವ್ರ ಒಳ್ಳೆ ಕೈಗುಣ ಸರಿ ಹೋಗುತ್ತೆ ಅಂತ. ಮನೇಲೇನೋ ಸಮಸ್ಯೆ, ವಾಸ್ತು ಅದು ಪ್ರಾಬ್ಲಮ್ ಇರುತ್ತೆ, ಗೊತ್ತಿರೋರು ಹೇಳ್ತಾರೆ ಆ ಸ್ವಾಮೀಜಿನ ಕರೆಸಿ ಅವ್ರದ್ದು ಒಳ್ಳೆ ಕಾಲ್ಗುಣ ಸರಿ ಹೋಗುತ್ತೆ ಅಂತ. ಹಂಗೆ ನಮ್ಮದು ದಿನಗಳು ಸರಿಯಾಗಿ ನಡೀತಿರಲ್ಲ, ಕೆಲ್ಸಗಳು ಆಗ್ತಿರಲ್ಲ, ನಮ್ಮವ್ರು ಯಾರೋ ಹೇಳ್ತಾರೆ ಆ ಗುರುಗಳ ಹತ್ರ ಹೋಗಿ ಅವ್ರ ಬಾಯಿಗುಣ ಚೆನ್ನಾಗಿದೆ, ಎಲ್ಲ ಸರಿ ಹೋಗುತ್ತೆ ಅಂತ. ಹಂಗೆ ಶಿವಣ್ಣ ಅವ್ರ ಜೊತೆ ಉಪ್ಪಿ ಸರ್ ಪ್ರೀತಿ ಅಂತ ಒಂದು ಸಿನಿಮಾ ಮಾಡ್ತಾರೆ. ಆಗ ಶಿವಣ್ಣ ಅವರು ಉಪ್ಪಿ ಸರ್ಗೆ ಶೂಟ್ ಮಾಡ್ತಾರೆ. ಆ ಸಿನಿಮಾದಲ್ಲಿ ಉಪ್ಪಿ ಸರ್ ಸ್ಟಾರ್ ಆಗಿರ್ತಾರೆ, ರಿಯಲ್ ಸ್ಟಾರ್ ಆಗಿರ್ತಾರೆ. ಅದಾದ ನಂತರ ಸೂಪರ್ ಸ್ಟಾರ್ ಆಗಿ ಬೆಳೀತಾರೆ. ರಾಕ್ಷಸದಲ್ಲಿ ಶಿವಣ್ಣ ಅವರು ವಿಜಯಣ್ಣಂಗೆ ಶೂಟ್ ಮಾಡ್ತಾರೆ, ಕಟ್ ಮಾಡಿದ್ರೆ ಸ್ಟಾರು. ತಮಸ್ಸುಲಿ ಯಶ್ ಸರ್ಗೆ ಶೂಟ್ ಮಾಡ್ತಾರೆ, ಕಟ್ ಮಾಡಿದ್ರೆ ಸ್ಟಾರು. ಜೋಗಿಲಿ ಆದಿಯಣ್ಣಂಗೆ ಶೂಟ್ ಮಾಡ್ತಾರೆ, ಕಟ್ ಮಾಡಿದ್ರೆ ಸ್ಟಾರು. ಟಗರಲ್ಲಿ ನಮ್ಮ ಅಣ್ಣ ಡ್ಯಾಲಿ ಶೂಟ್ ಮಾಡ್ತಾರೆ, ಕಟ್ ಮಾಡಿದ್ರೆ ಸ್ಟಾರ್. ಅದೇ ಸಿನಿಮಾದಲ್ಲಿ ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗ, ಒಂದು ಸೆಟ್ ಬಾಯ್ ಹುಡುಗನಿಗೆ ತುಂಬಾ ಸೀರಿಯಸ್ ಆಗಿ ಶೂಟ್ ಮಾಡಲ್ಲ, ಸುಮ್ಮನೆ ಹಂಗೆ ಹೊಡಿಲೋ ಬೇಡ ಅಂತ ಹೊಡೆದು ಬಿಡ್ತಾರೆ, ಅರ್ಧಂಬರ್ಧ ಸ್ಟಾರ್. ಹಿಂಗೆ ಎಲ್ಲರೂ ಕಣ್ಣಲ್ಲಿ ಎಷ್ಟು ಜನ ಗನ್ನಲ್ಲಿ ಎಷ್ಟು ಜನ ನೋಡಿದ್ರು ಅದು ನೀವೇ ಎಲ್ಲ ನಾನು ಹೋಗ್ತಾ ಇದ್ದೀನಿ. ಬಟ್ ಆ ಡೈಲಾಗ್ ನಾನು ಒಳ್ಳೆ ಕೈ ಹೇಳ್ಸ್ಲೇಬೇಕು. ಓಕೆನಾ? ಈ ಕೈ ಗುಣ, ಈ ಕಾಲ್ ಗುಣ, ಬಾಯಿ ಗುಣಕ್ಕಿಂತ ಈ ಬೆಳೆಸೋ ಗುಣ ಇದೆಯಲ್ಲ, ಅದು ಶಿವಣ್ಣ